ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಪ್ರಾಯಶಃ ಕಳೆದ ಒಂದು ವಾರದಿಂದ 15 ದಿವಸದಿಂದ ಅಥವಾ ತಿಂಗಳಿನಿಂದ ಅಂತೇನೆ ಇಡೀ ರಾಜ್ಯ ರಾಜಕಾರಣದ ಫೋಕಸ್ ಏನಿದೆ ಅದು ಕಾಂಗ್ರೆಸ್ ಮೇಲಿದೆ. ಅದೇ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೇವರಾಜ ಅರಸು ಅವರ ದಾಖಲೆ ಮುಗಿದ್ರು, ಹಾಗೆ ಹೀಗೆ ಈ ಬಗ್ಗೆ ಚರ್ಚೆಗಳು ನಡೀತಾ ಇವೆ. ಅದರಂತೆ ಅಧಿಕಾರ ಹಂಚಿಕೆ ಅದು ಕಳೆದ ಹಲವಾರು ತಿಂಗಳುಗಳಿಂದ ಚರ್ಚೆ ನಡೀತಾನೆ ಇದೆ. ಹಾಗೆಯೇ ಡೆಡ್ಲೈನ್ಗಳು, ಯಾವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಟುಕೊಡ್ತಾರೆ, ಯಾವತ್ತು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ಇಂಥ ಚರ್ಚೆಗಳು ನಡೀತಾನೆ ಇವೆ. ಡೆಡ್ಲೈನ್ ರಾಜಕಾರಣ ನಡೀತಾ ಇದೆ. ಆದರೆ ಈ ನಡುವೆ BJPಯ ಒಳಗಡೆ ಏನು ನಡೀತಾ ಇದೆ ಅದು ಭಾಳ ಮಹತ್ವದ್ದು. ಕೆಲವು ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಗಳು ನಡೀತಾ ಇವೆ. ಆದರೆ ಅದಕ್ಕೆ ಮಾಧ್ಯಮದ ಒಂದು ಫೋಕಸ್ ಸಿಗ್ತಾ ಇಲ್ಲ ಅಂತ ಪ್ರಾಯಶಃ ನೀವು ಗಮನಿಸಿರ್ಬೋದು. ಪತ್ರಿಕೆಗಳು ಒಂದು ಸಣ್ಣ ಸುದ್ದಿ ಬಂದಿದೆ. ಅದೇನು ಅಂದರೆ, ನಿನ್ನೆ ಕೇಂದ್ರ ಸಚಿವರಾಗಿರುವಂತಹ ಯಾರು ನಮ್ಮ ಕುಮಾರಣ್ಣವರು, HD ಕುಮಾರಸ್ವಾಮಿಯವರು ನಡೆಸಿದ ಪತ್ರಿಕಾಗೋಷ್ಠಿ. ಅದು ವಿಶೇಷ ಏನಲ್ಲ. ಆಗಾಗ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಿರ್ತಾರೆ, ಆದರೆ ನಮ್ಮ ಮಾಧ್ಯಮದವರು ಗೂಟ ಹಿಡಿತಾರೆ, ಉತ್ತರ ಕೊಡ್ತಾರೆ. ಆಲ್ ದೀಸ್ ಥಿಂಗ್ಸ್ ವಿಲ್ ಹ್ಯಾಪನ್. ಆದರೆ ಇದು ಅದಲ್ಲ. ಇದು ಒಂದು ರೀತಿ ಮೈತ್ರಿ ನಾಯಕರ ಪತ್ರಿಕಾಗೋಷ್ಠಿ ಆಗಿತ್ತು. ಕುಮಾರಸ್ವಾಮಿ ಮಧ್ಯ ಕೂತು ಮಾತನಾಡ್ತಾ ಇದ್ರು. ಅವರ ಒಂದು ಪಕ್ಕದಲ್ಲಿ ವಿಧಾನಸಭೆಯ ಪ್ರತಿಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಇದ್ದರು. ಅದರಂತೆ ಇನ್ನೊಂದು ಪಕ್ಕದಲ್ಲಿ ರಾಜ್ಯ BJP ಅಧ್ಯಕ್ಷರಾಗಿರುವ ವಿಜಯೇಂದ್ರ ಇದ್ದರು. ಬಹಳ ಕಾಲ ಒಬ್ಬರಿಗೊಬ್ಬರು ಜೊತೆಯಾಗಿ ಕೂತು ಹೋರಾಟ ಮಾಡದೇ ಇರುವವರು, ಮಾತನಾಡ್ತಾ ಇರುವವರು ಏಕಾಏಕಿಯಾಗಿ ಈ ಜಂಟಿ ಪತ್ರಿಕಾಗೋಷ್ಠಿ ನಡೆಸಿದ ಉದ್ದೇಶ ಏನು, ಯಾವ ಕಾರಣದಿಂದ? ಹಾಗಿದ್ರೆ ಕೇಂದ್ರದಿಂದ ಯಾವುದಾದ್ರೂ ಸೂಚನೆ ಬಂತ? ಇದು ಪ್ರಶ್ನೆಗಳು ಕುತೂಹಲಕರವಾದ್ದು. ಆದರೆ ನಾವು ಇನ್ನೊಂದು ಗಮನಿಸಿರ್ಬೋದು, ಕಳೆದ ಒಂದು ವಾರದ ಅವಧಿಯಲ್ಲಿ ಇರಬಹುದು, ಭಾಳಷ್ಟು BJP ನಾಯಕರು ದೆಹಲಿಗೆ ಹೋಗಿ ಕುಮಾರಸ್ವಾಮಿಯವ್ರನ್ನ ಭೇಟಿ ಮಾಡಿ ಬರ್ತಾಯಿದ್ರು. ಹಾಗೆಯೇ ಅವರು ಭೇಟಿ ಮಾಡಿದ ಏನು ಚಿತ್ರಗಳೇನಿವೆ ಅದನ್ನು ತಮ್ಮ ಎಕ್ಸ್ ಖಾತೆಯಲ್ಲಿ ಕುಮಾರಸ್ವಾಮಿಯವರು ರಿಲೀಸ್ ಮಾಡ್ತಾಯಿದ್ರು. ಇದ್ದಕ್ಕಿದ್ದಾಗೆ BJP ನಾಯಕರುಗಳು ಪ್ರಭಾತ್ ಪೇರಿ ನಡೆಸುವವರಂತೆ ಕುಮಾರಸ್ವಾಮಿಯವ್ರನ್ನ ನೋಡ್ತಾ ಇರೋದು ಯಾಕೆ? ಇದು ಕುತೂಹಲಕರವಾದ. ಇದಕ್ಕಿಂತ ಮೊದಲು ಒಂದು ಘಟನೆ ನಡೀತಿಲ್ಲ. ಅದು ಒಂಥರ ಸನ್ಮಾನ್ಯ HD ದೇವೇಗೌಡರು BJPಗೆ ಒಂದು ಟಾಂಗ್ ಕೊಡುವ ರೀತಿಯಲ್ಲಿ, ಒಂದು ಎಚ್ಚರಿಕೆ ಕೊಡುವ ರೀತಿಯಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಹೇಳಿದ್ದರು. ಅದೇ ಟರ್ನಿಂಗ್ ಪಾಯಿಂಟ್ ಆಯಿತಾ? ಅವರು ಹೇಳಿದ್ದು, ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಲ್ಲಿ ನಾವು ಇಂಡಿಪೆಂಡೆಂಟ್ ಆಗಿ ನಾವು ಹೋರಾಟ ಮಾಡ್ತೀವಿ. ಪಾರ್ಲಿಮೆಂಟ್ ಮತ್ತು ವಿಧಾನಸಭಾ ಚುನಾವಣೆಯಲ್ಲಿ BJP ಜೊತೆ ಇರ್ತೀವಿ, ಮೈತ್ರಿ ಇರುತ್ತೆ, ಆದರೂ ಸ್ಥಳೀಯ ಸಂಸ್ಥೆಗಳಲ್ಲಿ ಇರಲ್ಲ ಅಂದರು. ಅವರು ಇರಲ್ಲ ಅಂತ ಹೇಳಿದ ಮೇಲೆ ಅವರು ಇನ್ನೊಂದು ಮಾತನ್ನು ಹೇಳಿದರು. ಅದ್ರ ಜೊತೆಗೆ ದೇವೇಗೌಡರು ಈ ರೀತಿ ತಮ್ಮ ಹೇಳಿಕೆಗಳ ಮೂಲಕ ಬೇರೆ ಬೇರೆ ಮೆಸೇಜ್ಗಳನ್ನು ಕೊಡ್ತಾ ಇರ್ತಾರೆ. ಅವ್ರು ಇನ್ನೊಂದು ಮಾತು ಹೇಳಿದ್ದೇನು ನೋಡಿ, ಈ ಬಗ್ಗೆ ಎಲ್ಲ ಸ್ಥಳೀಯ ಸಂಸ್ಥೆಗಳ ಬಗ್ಗೆ, ಚುನಾವಣೆ ಹೊಂದಾಣಿಕೆ ಬಗ್ಗೆ ಎಲ್ಲ ಮೋದಿ ಹತ್ರ, ಅಮಿತ್ ಶಾ ಅವ್ರ ಹತ್ರ ಮಾತನಾಡೋಕ್ಕಾಗತ್ತಾ? ಸ್ಥಳೀಯ ನಾಯಕರು ಏನು ಈ ಮಾತಿನ ಮೆಸೇಜ್ ಅವರು ಕೊಟ್ಟಿದ್ದು? ಇದು ಎರಡು ರೀತಿ ಮೆಸೇಜನ್ನು ದೇವೇಗೌಡರು ಕೊಟ್ಟಿದ್ದರು. ಒಂದು, ಸ್ಥಳೀಯ ನಾಯಕತ್ವಕ್ಕೆ ತಮ್ಮ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋಕೆ ಮನಸ್ಸಿಲ್ಲ. ಸೆಕೆಂಡ್ ಥಿಂಗ್, ಈ ಹೇಳಿಕೆ ಕೊಡುವ ಮೂಲಕ BJP ಹೈಕಮಾಂಡ್ ಅವರು ಏನಿದ್ದಾರೆ, ಅಮಿತ್ ಶಾ ಮೋದಿ ಲೆವೆಲ್ನಲ್ಲಿ, ದೇ ಶುಡ್ ಇಂಟರ್ಫಿಯರ್, ಅವರು ಮಧ್ಯಪ್ರವೇಶ ಮಾಡಬೇಕು ಅನ್ನುವ ಮೆಸೇಜ್ ಇತ್ತು. ಇದು ಆದಮೇಲೆ ತಕ್ಷಣ ಅದರ ಪ್ರತಿಕ್ರಿಯೆ ಕಂಡು ಬಂದಿದ್ದು ಮಂಡ್ಯದ BJP ನಾಯಕರುಗಳು, ಸುಮಲತಾ ಸೇರಿದಂತೆ ಒಂದು ಸಭೆಯನ್ನು ಮಾಡಿ ದೇವೇಗೌಡರನ್ನು ಜಾಡಿಸಿದರು, ಕುಮಾರಸ್ವಾಮಿಯನ್ನು ಜಾಡಿಸಿದರು. ಅದರಲ್ಲಿ ನಾರಾಯಣಗೌಡರು BJP ಮಾಜಿ ಸಚಿವರು ಇದ್ದರು. ಅವರಿಗೆ ನಮ್ಮ ಸಂಬಂಧ ಬೇಕಾಗಿಲ್ಲ ಬಿಡಿ, ದೊಡ್ಡವರು, ಹಾಗೆ ಹೀಗೆ, ನಾವು ಇಂಡಿಪೆಂಡೆಂಟಾಗಿ ಫೈಟ್ ಮಾಡ್ತೀವಿ ಅಂದರು. ಪ್ರಾಯಶಃ ಇದರ ನಂತರ ಇದ್ದಕ್ಕಿದ್ದ ಹಾಗೆ BJP ಹೈಕಮಾಂಡ್ ಆ್ಯಕ್ಟಿವ್ ಆದಂತೆ ಕಾಣ್ತಾ ಇದೆ. ಅದು ಆ್ಯಕ್ಟಿವ್ ಆಗುವುದಕ್ಕೂ ಕಾರಣ ಇದೆ. ಒಂದು, BJPಯ ಸ್ಥಳೀಯ ನಾಯಕತ್ವ ಅಂತ. ಏನು ಸ್ಥಳೀಯ ನಾಯಕತ್ವದ ಸಮಸ್ಯೆ? ಒಂದು, ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಅಶೋಕ್ ಏನಿದ್ದಾರೆ ಅವರ ಕಾರ್ಯವಿಧಾನ. ಇನ್ನೊಂದು,
ರಾಜ್ಯ BJP ಅಧ್ಯಕ್ಷರಾಗಿರುವಂಥ ಯಡಿಯೂರಪ್ಪನವರ ಮಗ ವಿಜಯೇಂದ್ರ ಅವರು ಕಾರ್ಯವಿಧಾನ. ಸೊ ಹೈಕಮಾಂಡ್ಗೆ ಅನಿಸೋದು BJP ಮೂಲಗಳ ಪ್ರಕಾರ ರಾಜ್ಯದಲ್ಲಿ BJP ಏನಿದೆ, BJP ನಾಯಕರುಗಳೇನಿದ್ದಾರೆ ಅವರು ಕಾಂಗ್ರೆಸ್ ಸರ್ಕಾರವನ್ನು ಪರಿಣಾಮಕಾರಿಯಾಗಿ ಎದುರಿಸ್ತಾ ಇಲ್ಲ. ಸೊ ಕೆಲವು ಅನುಮಾನ ಯಾವ್ಯಾವುದೋ ನಾಯಕರುಗಳ ಕ್ರಾಸ್ ಕನೆಕ್ಷನ್ಗಳಿವೆ. ರಾಜಕಾರಣದಲ್ಲಿ ಕ್ರಾಸ್ ಕನೆಕ್ಷನ್ ಇರ್ತವೆ. ಪಕ್ಷದಲ್ಲಿ ಬೇರೆ ಬೇರೆ ಪಕ್ಷದಲ್ಲಿ ಇರ್ತಾರೆ, ಬಟ್ ವ್ಯಾವಹಾರಿಕ ಸಂಬಂಧಗಳನ್ನ ಇಟ್ಕೊಂಡಿರ್ತಾರೆ, ಬೇರೆ ಬೇರೆ ಸಂಬಂಧಗಳನ್ನ ಇಟ್ಕೊಳ್ತಾರೆ. ಅದೇ ರಾಜಕಾರಣ. ಸೊ ಏನೋ ಈ ಬಹಿರಂಗವಾಗಿ ಅವ್ರು ನೀಡುವ ಹೇಳಿಕೆಗಳು ಒಳಗಡೆ ಇರುವುದಕ್ಕೂ ವ್ಯತ್ಯಾಸ, ಒಳ ಸುಳಿಗಳಿರ್ತವೆ, ವ್ಯತ್ಯಾಸಗಳಿರ್ತವೆ. ಸೊ ಆದ್ದರಿಂದ ರಾಜ್ಯ BJPಯ ಕೆಲವು ನಾಯಕರು ಮತ್ತು ಕಾಂಗ್ರೆಸ್ ನಾಯಕರುಗಳು ಅವರ ನಡುವೆ ಇರುವ ಕೆಲವು ಒಳಸುಳಿಗಳು, ಸಂಬಂಧಗಳೇನಿವೆ, ಅದು BJP ರಾಜ್ಯ ನಾಯಕರ ಈ ಒಂದು ನಡವಳಿಕೆ ಏನಿದೆ ಇದು ಹೈಕಮಾಂಡಿಗೆ ಗೊತ್ತಿಲ್ಲದ ವಿಚಾರ ಏನೂ ಅಲ್ಲ. ಎಸ್ಪೆಷಲಿ ಅಮಿತ್ ಶಾ ಗೊತ್ತಿರುತ್ತೆ. ಯಾಕಂದರೆ ಅವರು ಹೋಮ್ ಮಿನಿಸ್ಟರ್ ಆಗಿರುವುದರಿಂದ ಅವರಲ್ಲಿ ಈ ಇಂಟೆಲಿಜೆನ್ಸ್ ಅನ್ನೋದು ಇರುತ್ತಲ್ಲ, ದೇ ವಿಲ್ ಗೆಟ್ ದ ಇನ್ಫಾರ್ಮೇಷನ್. ಪ್ರತಿಯೊಬ್ಬರು ಎಲ್ಲೆಲ್ಲಿ ಹೋಗ್ತಾರೆ ಬರ್ತಾರೆ, ಕನೆಕ್ಷನ್ಗಳೇನು ಗೊತ್ತಿರುತ್ತೆ. ಅದ್ರ ಜೊತೆಗೆ ಈಗಿರುವ BJP ಇದೆಯಲ್ಲ, ಅವರ ನಾಯಕತ್ವ ಇದೆಯಲ್ಲ, ಅವರು ಪ್ರತಿ ನಾಯಕರ ಮೇಲೆ, ಅವರ ಪಕ್ಷದವರ ಮೇಲೆ ಸ್ಪೈನ್ ಮಾಡ್ತಾ ಇರ್ತಾರೆ. ಅವರು ಗೂಢಚಾರರನ್ನು ಬಿಟ್ಟಿರ್ತಾರೆ. ಸೊ ಇದಕ್ಕೆ ಕೇಂದ್ರ ಸಚಿವರೊಬ್ಬರು ಇಲ್ಲ, ಅವ್ರ ಹೆಸರು ಹೇಳ್ಬೇಕೋ ಎಲ್ಲೋ ಗೊತ್ತಿಲ್ಲ, ಅವ್ರು ನನ್ನ ಬಳಿನೇ ಹೇಳಿದ್ರು. ನಮ್ಮ ಮೂಮೆಂಟ್ಗಳೇನಿವೆ ಕರ್ನಾಟಕದವರು ಪ್ರತಿಯೊಂದು ಮೋದಿಯವರಿಗೆ ಮೆಸೇಜ್ ಹೋಗುತ್ತೆ. ನಾವೇನು ಕೂತ್ವಿ, ಎಲ್ಲಿ ಬಂದ್ವಿ, ಏನು ತಿಂದ್ವಿ, ತಿಂದ್ವಾ ಇಲ್ವಾ, ಹೀಗೆ ಪ್ರತಿ ನಮ್ಮ ಮೂಮೆಂಟ್ ಏನಿದೆ ಅದು ಪ್ರತಿ ಕ್ಷಣದ ಮೂಮೆಂಟ್ಗಳ ಮಾಹಿತಿ BJP ವರಿಷ್ಠರಿಗೆ ಹೋಗುತ್ತೆ ಅಂತ ಅವ್ರು ಹೇಳಿದರು. ಸೊ ಹೀಗಾಗಿ ಈ ರಾಜ್ಯ BJP ನಾಯಕರುಗಳ ಚಟುವಟಿಕೆ ಏನಿದೆ ಮತ್ತು ಈ ಕ್ರಾಸ್ ಕನೆಕ್ಷನ್ ಏನಿದೆ, ಈ ಎಲ್ಲ ಮಾಹಿತಿ ಕೇಂದ್ರ ಗೃಹ ಸಚಿವರ ಬಳಿ ಇದೆ. ಅದರಿಂದ ಆ ಕಾರಣಕ್ಕಾಗಿ ಇವರ ಹೋರಾಟದ ಬಗ್ಗೆ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಸೊ ಈ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅನ್ನುವ ಕಾರಣಕ್ಕೆ ಹೋಗ್ಬಿಟ್ಟು ರಾಜ್ಯ BJP ಅಧ್ಯಕ್ಷರು ಬದಲಿಸ್ತಾರೆ. ಐ ಡೋಂಟ್ ಬಿಲೀವ್. ಆ ಸ್ಥಿತಿನೂ ಇಲ್ಲ. ಇದನ್ನು ಮಾಡೋದ್ರಷ್ಟೊತ್ತಿಗೆ ಮಾಡ್ತಾ ಇದ್ರು. ದೇ ಆರ್ ವೇಟಿಂಗ್ ಫಾರ್ ಸಮಥಿಂಗ್. ಮೋಸ್ಟ್ಲಿ ವಿಜಯೇಂದ್ರ ಸದ್ಯಕ್ಕಂತೂ ಕಂಟಿನ್ಯೂ ಆಗ್ತಾರೆ, ಅದು ಇಶ್ಯೂ ಅಲ್ಲ. ಆದರೆ ಸೊ ರಾಜ್ಯ ಕಾಂಗ್ರೆಸ್ ಸರ್ಕಾರವೇನಿದೆ ಅದನ್ನು ಅಸ್ಥಿರಗೊಳಿಸುವ ಕೆಲಸವನ್ನಾಗಲಿ, ಅದರ ಮೇಲೆ ಪರಿಣಾಮಕಾರಿಯಾಗಿ ಹೋರಾಟ ಮಾಡುವ ಕೆಲಸವನ್ನಾಗಲಿ ಮಾಡುವಲ್ಲಿ ರಾಜ್ಯ BJP ನಾಯಕರು ಯಶಸ್ವಿಯಾಗಿಲ್ಲ ಅನ್ನುವುದು BJP ವರಿಷ್ಠರ ಅನಿಸಿಕೆ. ಆ ಅನಿಸಿಕೆಯಲ್ಲಿ ಸತ್ಯ ಇದೆ. ಯಾಕೆಂದರೆ ಬಹಳಷ್ಟು ಸಂದರ್ಭದಲ್ಲಿ ವ್ಯತ್ಯಾಸ ನೋಡಿ. ನಿನ್ನೆ ಕುಮಾರಸ್ವಾಮಿಯವರು ನಿನ್ನೆ ಮಾಡಿದ ಪತ್ರಿಕಾಗೋಷ್ಠಿ ತೆಗೆದುಕೊಳ್ಳಿ, ಅಥವಾ ಅವರಂದರೆ ಅವ್ರ ಪೆನ್ ಡ್ರೈವ್ನಿಂದ ಹಿಡಿದು ಆ ಕ್ಷಣಕ್ಕೆ ಏನು ಬೇಕೋ ವಿಲ್ ರಿವೀಲ್. ಯು ನೋ ಹೌ ಟು ಫೈಟ್ ಅಂತ ಕುಮಾರಸ್ವಾಮಿಗೆ ಆ ಶಕ್ತಿ ಇದೆ. ಮತ್ತು ಅವರು ಏನು ಮಾಡ್ತಾರೆ ಅಂದರೆ, ನಿನ್ನೆ ನೋಡಿ ಹಲವು ವಿಚಾರಗಳ ಬಗ್ಗೆ ದಾಖಲೆಗಳನ್ನು ತೆಗೆದುಬಂದರು. ಈಗ ಕರ್ನಾಟಕದಲ್ಲಿ ಯಾವುದೇ ಒಂದು ಸರ್ಕಾರವಾದ ಆದೇಶ ಹೊರಡಿಸಲಿ, ಇನ್ನೊಂದು ಹೊರಡಿಸಲಿ, ಅದ್ರ ಕಾಪಿ ಏನಿದೆ ಅದು ನೇರವಾಗಿ ದೇವೇಗೌಡರ ಮನೆಗೆ ಬಂದಿರುತ್ತೆ. ದೇ ಹ್ಯಾವ್ ದಟ್ ನೆಟ್ವರ್ಕ್ ಅಂತ. ಒಂದು ಸರ್ಕಾರಿ ಆದೇಶ ಇರಲಿ, ಬೇಕಾದ ಉಳಿದ ದಾಖಲೆಗಳಲ್ಲಿ ಪ್ರತಿಯೊಂದನ್ನು ಇಟ್ಟುಕೊಂಡು ಅವರು ಮಾತನಾಡಬಲ್ಲರು. ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಕಾಡ್ತಾ ಇತ್ತು ವ್ಯತ್ಯಾಸ. ಸೊ ಅವರಷ್ಟು ದಾಖಲೆಗಳನ್ನ ಇಟ್ಕೊಂಡು ಕುಮಾರಸ್ವಾಮಿ ಮಾತಾಡ್ತಾ ಇದ್ರು. ಅಕ್ಕಪಕ್ಕದಲ್ಲಿ ವಿಜಯೇಂದ್ರ ಮತ್ತು ಅಶೋಕ್ ಏನು ಕೂತಿದ್ರು. ಅವರು ಒಂಥರ ಡಮ್ಮಿ ಏನೋ ಅನ್ನುವ ಹಾಗೆ ವಾತಾವರಣ ಸೃಷ್ಟಿಯಾಗ್ತಾ ಇತ್ತು ಅಂತ ಸುಮ್ಮನೆ ಕೂತಿದ್ರು ಅಷ್ಟೇ, ಶೋ ಪೀಸ್ ಟೈಪ್. ಅಂದರೆ ಒಂದು ಭಾಳ ಸ್ಪಷ್ಟವಾಗಿದ್ದರೆ ಸಮಸ್ಯೆ ಏನು ಗೊತ್ತಾ ನಿಮಗೆ, BJP ಅವ್ರದ್ದು, ಅವರಿಗೆ ಅಧ್ಯಯನಶೀಲತೆ ಇಲ್ಲ. ಮತ್ತು ಈಗ ನಮ್ಮ ಪತ್ರಿಕೋದ್ಯಮದಲ್ಲಿ ಮಾಯ ಆಗಿದೆ ಬಿಡಿ, ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಅಂತ. ಪ್ರತಿಪಕ್ಷದಲ್ಲಿರುವವರು ಕೂಡ ಒಂದು ರೀತಿಯಲ್ಲಿ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ರೀತಿ ಕೆಲಸ ಮಾಡಬೇಕು ಅಂತ. ಅವರು ಮಾಹಿತಿಗಳನ್ನು ಸಂಗ್ರಹಿಸಬೇಕು, ದಾಖಲೆಗಳನ್ನು ಸಂಗ್ರಹಿಸಬೇಕು, ಸರ್ಕಾರಿ ಆದೇಶವನ್ನು ತಗೋಬೇಕು, ಸರ್ಕಾರ ಎಲ್ಲಿ ತಪ್ಪಿದೆ, ಹೇಗೆ ತಪ್ಪಿದೆ, ಏನು ಮಾಡ್ತಾ ಇದೆ ಅದರ ದಾಖಲೆಗಳ ಸಮೇತ ಹೇಳಬೇಕು. ಸೊ ಅಂತಹ ಪ್ರತಿಪಕ್ಷದ ನಾಯಕರ ಕೆಲಸ ಕರ್ನಾಟಕದ ಅಂಥ ಇತಿಹಾಸ ಇದೆ, ಇತ್ತೀಚಿನ ವರ್ಷಗಳಲ್ಲಿ ಹೊರಟೋಗ್ಬಿಟ್ಟಿದೆ. ನೀವು AK ಸುಬ್ಬಯ್ಯನಂತವರು ಪ್ರತಿಪಕ್ಷದಲ್ಲಿದ್ದಾಗ ಪ್ರತಿಯೊಂದು ದಾಖಲೆಗಳನ್ನು ಇಟ್ಕೊಂಡು ಅವರು ಮಾತನಾಡ್ತಾ ಇದ್ದರು. ಸೊ ಕಾಂಗ್ರೆಸ್ಸು ಪ್ರತಿಪಕ್ಷದಿಂದ ಭಾಳಷ್ಟು ಜನ ಹಾಗೆ ಮಾಡ್ತಾಯಿದ್ರು. ಆದರೆ ಅದು ಇತ್ತೀಚಿನ ವರ್ಷಗಳಲ್ಲಿ ಅದು ಮರೆಯಾಗಿದೆ ಅನ್ನೋದು ಬಹಳ ಮುಖ್ಯವಾದ್ದು. ಈಗಿರುವ ಸಮಸ್ಯೆ ಅಂದರೆ, ನಿಮ್ಮ ವಿಜಯೇಂದ್ರ ಆಗಲಿ ಅಥವಾ ಅಶೋಕ್ ಆಗಲಿ, ಅವರು ಯಾವುದೇ ಒಂದು ದಾಖಲೆಗಳನ್ನು ಇಟ್ಟುಕೊಂಡು ಮಾತಾಡಿದ ನೋಡೇ ಇಲ್ಲ. ಸೊ ಕೆಲವು ಈಗ ಅಶೋಕ್ ಮಾತನಾಡೋದು ನೋಡಿ ನೀವು, ಪಾಪ ಮೊನ್ನೆ ಅವರೇನು ಇಂಗ್ಲೀಷ್ ಸರಿ ಮಾತಾಡೋಕೆ ಬರೋದಿದ್ದೆಲ್ಲ ವೈರಲ್ ಆಗಿತ್ತು ಫೇಸ್ಬುಕ್ನಲ್ಲಿ. ಅದು ನಾನು ಒಪ್ಪಲ್ಲ, ಭಾಷೆ ಬರುತ್ತೆ ಬಿಡುತ್ತೆ, ದ್ಯಾಟ್ ಇಸ್ ನಾಟ್ ದನ್ ಇಶ್ಯೂ. ಬರಲೇಬೇಕು ಅಂತೇನು ಇಲ್ಲ.
ಸೊ ಅದು ನಗೆಪಾಟಲ್ ವಿಚಾರನೂ ಅಲ್ಲ. ಬರಲ್ಲಪ್ಪ ಇಂಗ್ಲೀಷ್ ಏನು ಮಾಡೋಕ್ಕಾಗುತ್ತೆ, ಹಿಂದಿ ಯಾರಿಗೋ ಬರಲ್ಲಪ್ಪ ಏನು ಮಾಡೋಕ್ಕಾಗುತ್ತೆ, ಕನ್ನಡ ಬಂದರೂ ಸಾಕು, ಕನ್ನಡ ಸರಿಯಾಗಿ. ಆದರೆ ನೀವು ರಾಷ್ಟ್ರ ಮಟ್ಟದಲ್ಲಿ ಕಮ್ಯುನಿಕೇಟ್ ಮಾಡಬೇಕಾದ್ರೆ ನಿಮಗೆ ಹಿಂದಿ ಅಥವಾ ಇಂಗ್ಲೀಷ್ ಬಂದಿದ್ರೆ ಕಷ್ಟ ಆಗುತ್ತೆ ಅನ್ನೋದು ನಿಜ. ಇಲ್ಲೇನೋ ಮಾತನಾಡ್ಬೇಕಾದ್ರೆ ತಪ್ಪು ಇನ್ನೊಂದು ಆಯಿತೋ ಓಕೆ ಫೈನ್. ಆದರೆ ಇರುವ ಸಮಸ್ಯೆ ಏನು ಅಂದರೆ ಹೌ ಟು ಅಪ್ರೋಚ್ ಅಂತ. ನೀವು ಹೇಗೆ ಮಾತನಾಡ್ತೀರಿ ನೋಡಿ. ಅಶೋಕ್ ಅವ್ರು ಮಾತನಾಡ್ತಾ ಇದ್ದಾರೆ, ಇವ್ರು ತಲೆ ಸರಿ ಇಲ್ಲ, ಇವ್ರೇನು ಪ್ರಯೋಜನ ಇಲ್ಲ, ಇವ್ರು ನಾಲಾಯಕ, ಇವರು ಈ ಸರ್ಕಾರ ಇಲ್ಲ, ಇದೇನು ಬುದ್ಧಿ ಇದೆಯಾ, ತಲೆ ಇದೆಯಾ ಸರ್ಕಾರಕ್ಕೆ, ಇವ್ರು ಏನು ಇವರು ಮುಸ್ಲಿಂ ತುಚ್ಛೀಕರಣ. ಸಿ ಈ ರೀತಿಯ ಈ ಬೀದಿಯಲ್ಲಿ ಹೋಗೋರು ಮಾತನಾಡುವಂತೆ ಮಾತಾಡ್ತಾರೆ. ದಟ್ ಈಸ್ ನಾಟ್ ದ ವೇ. ನೀವು ಒಂದು ಸರ್ಕಾರದ ಮೇಲೆ ಆರೋಪ ಮಾಡಬೇಕಾದ್ರೆ ಆರೋಪ ಮಾಡಬೇಕು ಅಂತ ಹೇಳೋದು ನಾನು. ಅದಕ್ಕೆ ಬೇಕಾದಂಥ ಮಾಹಿತಿಯನ್ನು ಸಂಗ್ರಹಿಸಬೇಕು. ಈ ಸರ್ಕಾರ ಎಲ್ಲೆಲ್ಲಿ ತಪ್ಪಿದೆ ಅಲ್ವಾ, ಏನೇನು ಮಾಡಿದೆ ಅದನ್ನು ಹೇಳಬೇಕು. ಆದರೆ ಇವ್ರಿಗೆ ಹೇಳೋದಕ್ಕಾಗಲ್ಲ. ಇವ್ರ ಸಮಸ್ಯೆ ಇದೆ. ಫಾರ್ ಎಕ್ಸಾಂಪಲ್ ಈ ಕೋಗಿಲು ಲೇಔಟಿಗೆ ಸಂಬಂಧಪಟ್ಟ ಹಾಗೆ ಅಲ್ವಾ, ಅದಕ್ಕೆ ದಾಖಲೆಗಳನ್ನು ತಂದುಕೊಂಡು ಇಟ್ಟುಕೊಂಡು ಯಾವಾಗ ಲೇಔಟ್ ಬಂತು ಇನ್ನೊಂದು ಬಂತು ಯಾರದಕ್ಕೆ ಕಾರಣ ಅಂತ ಹೇಳ್ಬೋದಾಗಿತ್ತು. ಯಾವುದೋ ಒಂದು ಪೇಪರ್ ಹಿಡ್ಕೊ ಬಂದರೂ ಪ್ರಾಬ್ಲಮ್ ಆಗೋಯ್ತು ಅವರಿಗೆ. ಯಾಕೆಂದರೆ ಯಾರೋ ಆರೋಪಿ ನಂಬರ್ 2 ಕಾಣುತ್ತೆ ಅಲ್ಲಿ ಕೋಗಿಲೆ ಇದರಲ್ಲ, ಅದು ಕೋಗಿಲು ಲೇಔಟ್ನಲ್ಲಿ ಅವನು ಯಾರೋ BJP ಸೇರಿದವನು. ಸೊ ಇದಕ್ಕಿಂತ ಫಜಿತಿಯಾಗಿ ಆ ಫೋಟೋ ಮಡ್ಚ್ಕೊಂಡು ಅಶೋಕ್ ಪಾಪ ಇದು ಮಾಡೋಕ್ಕೆ ಟ್ರೈ ಮಾಡಿದ್ರು. ಹೀಗೆ ಅವರು ಪ್ರತಿಪಕ್ಷದ ನಾಯಕರಾಗಿ ಒಂದು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಿರುತ್ತಲ್ಲ ಭಾಳ ಮುಖ್ಯವಾಗ್ತದೆ. ಆ ಇಕ್ಕಟ್ಟಿಗೆ ಸಿಲುಕಿಸುವ ರೀತಿಯಲ್ಲಿ ಇವರು ಪ್ರತಿಪಕ್ಷದ ನಾಯಕರ ಕೆಲಸವನ್ನು ಮಾಡ್ತಿಲ್ಲ. ಯಾಕೆ ಅಂತಂದರೆ ಇವರು ಸುತ್ತಮುತ್ತಲು ಇಟ್ಕೊಂಡಿರ್ತಾರಲ್ಲ ಅವರು ಸರಿ ಇಲ್ಲ. ಅದರ ಜೊತೆಗೆ ಇನ್ವೆಸ್ಟಿಗೇಷನ್ ಅಂತ ಹೇಳ್ತೀವಿ, ಅದು ಕಷ್ಟ. ಅದರಿಂದ ಮಾಡಕ್ಕೋ, ಯಾಕೆ ಇನ್ವೆಸ್ಟಿಗೇಷನ್ ಇಸ್ ನಾಟ್ ಸೋ ಈಸಿ. ಅದಕ್ಕಿಂತ ಈಜಿ ನೀವು ಸರಿ ಇಲ್ಲ, ನೀವು ಕಳ್ಳ, ನೀವು ದುಡ್ಡು ಹೊಡೆದ, ನೀವು ಮೂರ್ಖ, ಇವನೆಲ್ಲೋ ಸೇರ್ಕೊಂಡ, ಇವನಿಗೆ ಬುದ್ಧಿ ಇಲ್ಲ, ಇವ್ ನಾಳೆ ರಾಜೀನಾಮೆ ಕೊಡ್ತಾನೆ, ಹೋದ ಇವನು, ಹೀಗೆ ಹೇಳೋದು ಈಸಿ. ಇಲ್ಲಿ ಇಡೀ ಪ್ರತಿಪಕ್ಷದ ನಾಯಕರಾಗಿ ಅಶೋಕ್ ಮಾಡ್ತಾ ಬಂದಿದ್ದೆ ಡೆಡ್ ಲೈನು. ಒಂದು ರೀತಿ DK ಶಿವಕುಮಾರ್ ಸಲುವಾಗಿ ಇವರು ಬ್ಯಾಟಿಂಗ್ ಮಾಡುವ ರೀತಿ ಮಾತನಾಡ್ತಾ ಬ್ಯಾಟಿಂಗ್ ಮಾಡೋದು ಒಂದು ಕಡೆ, ಇನ್ನೊಂದು ಕಡೆ ಆಯ್ತು ಬಿಡ್ರಿ ನಾಳೆ ಹೋಗ್ತಾರೆ ಇವರು. ಅದರಲ್ಲಿ ಒಂದು ಪ್ರತಿಪಕ್ಷದ ನಾಯಕರಿಗಿರುವ ಗಾಂಭೀರ್ಯ ಇದೆಯಲ್ಲ, ಅದಕ್ಕೆ ಸ್ಥಾನ ಗೌರವ ಅಂತ. ಆ ಸ್ಥಾನ ಗೌರವವನ್ನು ನೀವು ಉಳಿಸಿಕೊಂಡು ಬಂದು ಅಟ್ಯಾಕ್ ಮಾಡಬೇಕು. ಕೇಳಿದವ್ರು ಯಾರಿದ್ದಾರೆ, ಹೌದಪ್ಪ ಕರೆಕ್ಟ್ ಅನ್ನಿಸ್ಬೇಕು. ಆದರೆ ಈ ರೀತಿ ಈ ರಸ್ತೆಯಲ್ಲಿ ಮಾತನಾಡಿದ್ರೆ ಆ ಸ್ಥಾನ ಗೌರವನೂ ಉಳಿಯಲ್ಲ, ಅವರಿಗೆ ಯಾವ ಗೌರವ ಇದೆ ಅದು ಉಳಿಯಲ್ಲ. ಈಗ ಆಗ್ತಾ ಇರುವುದು ಹಾಗೆ. ಈ ದೌರ್ಬಲ್ಯ ಏನಿದೆ, ರಾಜ್ಯ BJP ನಾಯಕರ ಈ ದೌರ್ಬಲ್ಯ ಏನಿದೆ, ಇದು ಬಹುದೊಡ್ಡ ಸಮಸ್ಯೆಯಾಗಿ BJP ವರಿಷ್ಠರನ್ನು ಕಾಡ್ತಾ ಇದೆ, ಅಮಿತ್ ಶಾ ಅವರನ್ನು ಕಾಡ್ತಾ ಇದೆ. ಇದೇ ರೀತಿ ಹೋದರೆ ಇವರು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಎದುರಿಸೋಕ್ಕೆ ಸಾಧ್ಯ ಇಲ್ಲ. ಅದರಂತೆ 2028ರ ಚುನಾವಣೆಯಲ್ಲೂ ಕೂಡ ಇವರು ಗೆಲ್ಲಲಾರರು, ಅಧಿಕಾರಕ್ಕೆ ಬರಲಾರರು ಅಂಥೇಳಿ ಅಮಿತ್ ಶಾ ಅವರಿಗೆ ಅನಿಸೋದು ಪ್ರಾರಂಭ ಆಗಿದೆ. ಅದಕ್ಕೆ ಬೇರೆ ಆಪ್ಷನನ್ನು ನೋಡ್ತಾ ಇರೋದು ಅವರು ಕುಮಾರಸ್ವಾಮಿ ನಾಯಕತ್ವದಲ್ಲಿ ಹೋಗುವುದು ಅನಿವಾರ್ಯ ಅಂತ ಅವರಿಗೆ ಅನಿಸೋಕೆ ಪ್ರಾರಂಭ ಆಗಿದೆ. ಈಗ ಕುಮಾರಸ್ವಾಮಿ ನಾಯಕತ್ವದಲ್ಲಿ ಅಟ್ಲೀಸ್ಟ್ ಅವರು ಸಿದ್ದರಾಮಯ್ಯನವ್ರನ್ನ DK ಶಿವಕುಮಾರ್ನ ಕೌಂಟರ್ ಮಾಡೋ ಶಕ್ತಿ ಆದರೂ ಇದೆ ಅವರಿಗೆ, ಉಳಿದವರಿಗೆ ಕೌಂಟರ್ ಮಾಡುವ ಶಕ್ತಿನೂ ಇಲ್ಲ ಅಂತ ಅವರಿಗೆ ಅನ್ನಿಸಿದಂತಿದೆ. ಆ ಮೆಸೇಜ್ ಏನಿದೆ, ಆ ಮೆಸೇಜ್ ರಾಜ್ಯ BJP ನಾಯಕರುಗಳಿಗೂ ಬಂದಿದೆ. ಹಾಗೆಯೇ JDSನ ವರಿಷ್ಠರಾದ ದೇವೇಗೌಡರಿಗೆ ಮತ್ತು ಕೇಂದ್ರ ಸಚಿವರಾಗಿರುವಂಥ ಕುಮಾರಸ್ವಾಮಿಯವರಿಗೆ ಆ ಮೆಸೇಜ್ ತಲುಪಿದೆ. ಯು ಶುಡ್ ಬಿ ಮೋರ್ ಆ್ಯಕ್ಟಿವ್, ನೀವು ರಾಜಕಾರಣ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಅನ್ನುವ ಸಂದೇಶ ಬಂದಂತೆ ಇದೆ. ಆ ಕಾರಣಕ್ಕಾಗಿ ಅವರು ಅಖಾಡಕ್ಕೆ ಇಳಿದಿದ್ದಾರೆ. ಅವರು ಅಖಾಡಕ್ಕೆ ಇಳಿದಿರೋದ್ರಿಂದ, ಈ ಮೆಸೇಜ್ ಬಂದಿರೋದ್ರಿಂದ BJP ನಾಯಕರು ಒಬ್ಬೊಬ್ಬರೇ ಓಡೋಗಿ ಕುಮಾರಸ್ವಾಮಿ ಅವರು ನೋಡೋದು, ಕೂತ್ಕೊಳ್ಳೋದು, ಚಹಾ ಕೊಡೋದು, ಹೂಗುಚ್ಚ ಕೊಡೋದು ಬರ್ತಿದ್ದಾರೆ. ಯಾಕೆಂದರೆ ಮೋದಿ ಅಮಿತ್ ಶಾ ಹೇಳಿದ ಮೇಲೆ ರಾಜ್ಯ BJP ನಾಯಕರು ಯಾರು ಬಾಲನ್ನು ಅಲ್ಲಾಡ್ಸೋಕ್ಕಾಗಲ್ಲ, ಸುಮ್ಮನೆ ಇರೋದು. ಆ ಸಿಚುವೇಶನ್ ನಿರ್ಮಾಣ ಇದು. ಮುಂದಿನ ಪ್ರಶ್ನೆ, ಕುಮಾರಸ್ವಾಮಿ ಹೇಗೆ ರಾಜ್ಯ ಸರ್ಕಾರದ ಮೇಲೆ ಅಟ್ಯಾಕ್ ಮಾಡ್ತಾರೆ, ಏನು ಮಾಡ್ತಾರೆ, ಅದೆಲ್ಲ ಮುಂದಿನ ವಿಚಾರ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಲ್ಲಿ ಮತ್ತೆ ಬರ್ತೀನಿ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋಕೆ ಬರಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.